ನೀನು ವೃದ್ಧಿಯಾಗುವಿ. ಅಧ್ಯಾಯ 1. ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಯೆಶಾಯ ಅಧ್ಯಾಯ 54 ವಚನ 2-3. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ಎಡಬಲಗಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಕರ್ತನು ಈ ದಿನಗಳಲ್ಲಿ ಕೊಟ್ಟಂಥ ಪ್ರೀತಿಯ ವಾಗ್ದಾನಗಳು ಇವಾಗಿವೆ. ಆದುದರಿಂದ ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನು ಉದ್ದ ಮಾಡು, ನಿನ್ನ ಗೂಟಗಳನ್ನು ಬಲಪಡಿಸು. ಹೌದು, ಇದು ನಾವು ಅಭಿವೃದ್ಧಿ ಹೊಂದುವ ಕಾಲವಾಗಿದೆ. ಇನ್ನೆಷ್ಟು ಕಾಲ ಇಕ್ಕಟ್ಟಿನಲ್ಲಿ ದಿನಗಳನ್ನು ಜೀವಿಸುವುದು? ಎಷ್ಟು ಕಾಲ ಅನ್ಯಜನಗಳ ಮಧ್ಯದಲ್ಲಿ ನಿಂದೆ ಅವಮಾನಗಳನ್ನು ಸಹಿಸುವುದು? ನಾವು ಹಬ್ಬಿಕೊಳ್ಳಲು ಬೇಕು. ಕ್ರಿಸ್ತನ ಬರೋಣ ಸಮೀಪವಾಗಿದೆ. ಬರೋಣಕ್ಕೆ ಒಂದು ಗುಂಪು ಮಕ್ಕಳನ್ನು ಸಿದ್ಧಪಡಿಸಲೇಬೇಕು. ಯೇಸು ಕ್ರಿಸ್ತನು ಬರುವ ದಿನಗಳು ಬಹಳ ಸಮೀಪವಾಗಿ ಬಿಟ್ಟಿದೆ. ಲಕ್ಷಗಟ್ಟಲೆ ಮಕ್ಕಳೊಂದಿಗೆ ಆತ್ಮದೊಂದಿಗೆ ಆತನನ್ನು ಎದುರುಗೊಳ್ಳಬೇಕು. ಅಪೊಸ್ತಲರ ದಿನಗಳನ್ನು ನೋಡಿರಿ. ಸಭೆಗಳು ಎಷ್ಟು ವೇಗವಾಗಿ ಬೆಳೆದವು. ಒಂದೊಂದು ಪ್ರಸಂಗದಲ್ಲಿಯೂ 1000, 3000 ಎಂದು ಜನರು ರಕ್ಷಿಸಲ್ಪಟ್ಟರು. ಒಂದು ತೀರ್ಮಾನದೊಂದಿಗೆ ಸುವಾರ್ತೆಯನ್ನು ಸಾರಿ ಎಷ್ಟು ಉತ್ಸಾಹದಿಂದ ಅವರು ಅಭಿವೃದ್ಧಿಯಾದರು. ಆ ಸುವಾರ್ತೆಯ ದಿನಗಳು ಈಗ ಎಲ್ಲಿ? ನಮ್ಮ ಆತ್ಮಿಕ ಅಭಿವೃದ್ಧಿ ಯಾವ ಸ್ಥಿತಿಯಲ್ಲಿದೆ? ದೇವಮಗುವೆ, ನಾವು ಬಹಳ ಕಷ್ಟಪಟ್ಟು ದುಡಿಯಬೇಕಾದ ಸಮಯವು ಬಂದು ಬಿಟ್ಟಿದೆ. ಕರ್ತನು ನಮಗಾಗಿ ವಾಗ್ದಾನ ಮಾಡುತ್ತಾನೆ. ಆತನು ನುಡಿದಂತೆ ನಿಶ್ಚಯವಾಗಿಯೂ ನಾವು ಹಬ್ಬಿಕೊಳ್ಳುತ್ತೇವೆ. ಕರ್ತನ ವಾಗ್ದಾನಗಳೆಲ್ಲವೂ ಹೌದು ಎಂದು, ಅಮೇನ್ ಎಂದು ಇವೆ. ಆತನು ಸುಳ್ಳು ಹೇಳುವ ಮನುಷ್ಯನಲ್ಲ, ಅವನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನೂ ಅಲ್ಲ. ಆತನು ನುಡಿದದ್ದನ್ನು ನೆರವೇರಿಸದೆ ಇರುವನು. ಸ್ಥಳವನ್ನು ವಿಸ್ತರಿಸುವಿ ಎಂದು ನಮ್ಮೊಡನೆ ವಾಗ್ದಾನ ಮಾಡಿದ್ದಾನೆ. ನಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸುತ್ತಾನೆ. ಆದುದರಿಂದ ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ಇಷ್ಟು ಸುಂದರವಾದ ವಾಗ್ದಾನದ ವಚನವು ಯೆಶಾಯ 54ನೇ ಅಧ್ಯಾಯದಲ್ಲಿ ಬರುವುದು. ಯೆಶಾಯ 53ನೇ ಅಧ್ಯಾಯದಲ್ಲಿ ಕಲ್ವಾರಿಯ ಶ್ರಮೆ ಮರಣವನ್ನು ಕುರಿತಾಗಿದೆ. ಕ್ರಿಸ್ತನ ಮರಣಾನಂತರ ಸಭೆಯ ಅಭಿವೃದ್ಧಿಯಾಯಿತು. ಪರಿಶುದ್ಧಾತ್ಮನು ಸುರಿಸಲ್ಪಟ್ಟನು. ಜೀವವನ್ನೇ ಕೊಟ್ಟಂಥ ದೇವರು ತನ್ನ ಜನರನ್ನು ಅಭಿವೃದ್ಧಿಪಡಿಸಲು ವೈರಾಗ್ಯವುಳ್ಳವನಾಗಿರುತ್ತಾನೆ. ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದುದರಿಂದ ಇನ್ನು ನಾವು ಧೈರ್ಯವಾಗಿ ಮುಂದುವರಿಯಬಹುದು. ಧೈರ್ಯವಾಗಿ ಸೈತಾನನ ತಲೆಯನ್ನು ಜಜ್ಜಿರಬಹುದು. ಧೈರ್ಯವಾಗಿ ವಾಗ್ದಾನವನ್ನು ಹೊಂದಿಕೊಳ್ಳಬಹುದು. ಸುಗಂಧ ತೈಲವನ್ನು ಒಂದು ಬಾಟಲಿನಲ್ಲಿ ಹಾಕಿಡಬಾರದು. ಆದರೆ ಆ ಬಾಟಲಿ ಒಡೆದು ತೈಲವು ಸುರಿದಾಗ ಅದರ ಸುವಾಸನೆಯು ಇಡೀ ಕೋಣೆಯನ್ನೇ ಆವರಿಸಿಕೊಳ್ಳುತ್ತದೆ. ಆ ಕೋಣೆಯೊಳಗೆ ಬರುವ ಅಷ್ಟು ಜನರಿಗೂ ಆ ಪರಿಮಳ ಹಬ್ಬುತ್ತದೆ. ಹಾಗೆ ಸುಗಂಧ ದ್ರವ್ಯಕ್ಕೆ ಸಮಾನನಾಗಿರುವ ಯೇಸುವು ತನ್ನ ಶರೀರವೆಂಬ ಬಾಟಲಿಯಂತಿರುವ ತನ್ನ ಶರೀರವನ್ನು ಶರೀರದಿಂದ ರಕ್ತವು ಸುರಿಸಿದ್ದರಿಂದ ಆತನ ನಾಮವು ಪರಿಮಳ ತೈಲದಂತೆ ಎಲ್ಲ ಕಡೆಗೂ ಹಬ್ಬಿತು. ಪುನರುತ್ಥಾನ ಹೊಂದಿದ ಯೇಸುವು ನಾವು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳಬೇಕೆಂಬುದಕ್ಕಾಗಿ ಪರಿಶುದ್ಧಾತ್ಮನನ್ನು ನಮಗೆ ಕಳುಹಿಸಿಕೊಟ್ಟಿರುತ್ತಾನೆ. ಪರಿಶುದ್ಧಾತ್ಮನು ನಮ್ಮ ಮೇಲೆ ಸುರಿಸಲ್ಪಡಲು ಕಾರಣವೇನೆಂದರೆ ನಾವು ಹಬ್ಬಿಕೊಳ್ಳಬೇಕು, ಅಭಿವೃದ್ಧಿ ಹೊಂದಬೇಕು, ಭೂಲೋಕದಲ್ಲಿಯೂ ಸಾಕ್ಷಿಗಳಾಗಿರಬೇಕು ಎನ್ನುವುದೇ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದನು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 1 ವಚನ 8. ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ. ಎಂತಹ ಸುಂದರವಾದ ಭಾಗ್ಯವಿದು! ನಮ್ಮ ಹೃದಯದಲ್ಲಿ ಸಂತೋಷ ಉಕ್ಕುತ್ತದೆ. ನಾವು ಹಬ್ಬಿಕೊಳ್ಳುವುದಕ್ಕಾಗಿ ಮಾರ್ಗಗಳನ್ನು ನಮಗೆ ಕೊಟ್ಟಿರುತ್ತಾನೆ. ನಾವು ಹಬ್ಬಿಕೊಳ್ಳುವುದನ್ನು ಇನ್ನು ಯಾರೂ ತಡೆಯರು. ದೇವಮಗುವೆ, ನಿನ್ನ ಹೃದಯದಲ್ಲಿ ನಾವು ಯಾವಾಗ ಅಭಿವೃದ್ಧಿ ಹೊಂದುವೆನೋ ಎಂಬ ಅನಿಸಿಕೆ ನಿನ್ನಲ್ಲಿ ತುಂಬಿಕೊಳ್ಳಲಿ. ನಿನ್ನ ದರ್ಶನಗಳು ಹೆಚ್ಚಲಿ, ನಿನ್ನ ಪ್ರಾರ್ಥನಾ ಜೀವಿತ ಹೆಚ್ಚಲಿ. ಆತ್ಮಗಳನ್ನು ಹಿಂಡು ಹಿಂಡಾಗಿ ಕರ್ತನ ಬಳಿ ತಂದು ಸೇರಿಸಲು ತೀರ್ಮಾನಿಸು. ಹೌದು, ಆತ್ಮಗಳು ಹೆಚ್ಚಬೇಕು. ಅಂದು ಯಾಬೇಚನು ಈ ರೀತಿಯಾಗಿ ಪ್ರಾರ್ಥಿಸಿದನು: ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿದೆ. ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಪ್ರಾರ್ಥಿಸಿದನು. ದೇವರ ವಾಕ್ಯವು ಹೇಳುತ್ತದೆ, ಅವನು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ನಾನು ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ನೀನು ಇಚ್ಛಿಸಿ ಪ್ರಾರ್ಥಿಸಿದರೆ ಕರ್ತನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಎಲ್ಲೆಯನ್ನು ವಿಸ್ತರಿಸುತ್ತಾನೆ. ಹೌದು,
ಆತನು ನಿನ್ನ ಆಶೆಯನ್ನು ಈಡೇರಿಸುತ್ತಾನೆ. ನೀನು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನಿನ್ನನ್ನು ಆಶೀರ್ವದಿಸುವನು. ದೇವಮಗುವೆ, ನೀನು ಆಶೀರ್ವದಿಸಲ್ಪಡುವಿ. ನೀನು ಹಬ್ಬಿಕೊಂಡು ವಿಸ್ತಾರವಾಗಲು ನಿನ್ನ ಗುಡಾರವನ್ನು ವಿಸ್ತರಿಸು. ನಿನ್ನ ಮನೋಭಾವನೆಗಳು ವಿಶಾಲವಾಗಲಿ. ಮಳೆ ಸುರಿಯುತ್ತದೆಂದು ಭಾವಿಸು. ನಿನಗೆ ನೀರು ಬೇಕು. ನೀನು ಒಂದು ಚಿಕ್ಕ ಲೋಟವನ್ನು ತೆಗೆದುಕೊಂಡು ಇಟ್ಟರೆ ಅಷ್ಟೇ ನೀರು ಮಾತ್ರ ಅದರಲ್ಲಿ ತುಂಬುತ್ತದೆ. ನೀನು ಕೊಡವನ್ನೋ ಹಂಡೆಯನ್ನೋ ಇಟ್ಟರೆ, ಅಲ್ಲದೆ ಪಿಪಾಯಿಯನ್ನೋ ಇಟ್ಟರೆ ಅಷ್ಟೇ ನೀರನ್ನು ನೀನು ಪಡೆಯುವಿ. ನೀನು ಹೇರಳವಾಗಿ ನೀರನ್ನು ಶೇಖರಿಸಲು ಆನೆಕಟ್ಟನ್ನು ಕಟ್ಟಿದರೆ ಆನೆಕಟ್ಟಿನ ತುಂಬ ನೀರನ್ನು ನೀನು ಪಡೆಯಬಹುದು. ದೇವಮಗುವೆ, ನೀನು ನಿನಗೆ ಎಷ್ಟು ನೀರು ಬೇಕೆಂದು ಅಪೇಕ್ಷಿಸುತ್ತಿ? ನಿನ್ನ ಎದುರು ನೋಡುವಿಕೆ ಏನು? ಇದು ಹಿಂಗಾರಿನ ಕಾಲ. ಪರಿಶುದ್ಧಾತ್ಮನ ಮಳೆಯು ಸುರಿಯುತ್ತಲೇ ಇದೆ. ಎಲ್ಲರ ಮೇಲೂ ದೇವರು ಪರಿಶುದ್ಧಾತ್ಮನನ್ನು ಸುರಿಸುತ್ತಿದ್ದಾನೆ. ಉಜ್ಜೀವನ ಶಬ್ದ ಕೇಳಬರುತ್ತಿದೆ. ನಿನ್ನ ಪಾತ್ರೆ ಚಿಕ್ಕದೋ ಅಲ್ಲದೆ ದೊಡ್ಡದೋ? ನಿನ್ನ ಮುಂದಿನ ಯೋಜನೆ ಏನಾಗಿದೆ? ಕರ್ತನು ನಿನ್ನನ್ನು ಎಷ್ಟ ಮಟ್ಟಿಗೆ ಆಶೀರ್ವದಿಸಬೇಕೆಂದು ಇಚ್ಛಿಸುವಿ? ನಿನ್ನ ದೇವರು ಎಲ್ಲವನ್ನೂ ಎಲ್ಲರನ್ನು ತುಂಬಿಸುತ್ತಾನೆ ಎಂಬುದನ್ನು ಮರೆತು ಹೋಗಬೇಡ. ಕರ್ತನು ಇಂದು ನಿನ್ನನ್ನು ಪರಿಶುದ್ಧಾತ್ಮನಿಂದಲೂ ಶಕ್ತಿಯಿಂದಲೂ ತುಂಬಿಸಲು ಇಚ್ಛಿಸುತ್ತಾನೆ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಂಡು ವಿಸ್ತರಿಸಲ್ಪಡಬೇಕಲ್ಲವೇ? ದಾವೀದ ರಾಜನು ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಎಂದು ಆನಂದದಿಂದ ಕೂಗುತ್ತಾನೆ. ನನ್ನ ಹೃದಯವೆಂಬ ಆ ಪಾತ್ರೆಯನ್ನು ಯಾವಾಗಲೂ ದೇವರ ಸಮ್ಮುಖದಲ್ಲಿ ತೆರೆದಿಟ್ಟಿರುವ ಆ ಭಕ್ತನು ಪರಿಶುದ್ಧಾತ್ಮನ ಶಕ್ತಿಯನ್ನು ಅಳತೆಯಿಲ್ಲದಷ್ಟು ಹೊಂದಿಕೊಂಡನು. ನಮ್ಮ ದೇವರು ತುಂಬಿ ಹೊರಸೂಸುವಷ್ಟು ನಮ್ಮನ್ನು ತುಂಬಿಸುತ್ತಾನೆ. ಮದುವೆ ಮನೆಯಲ್ಲಿದ್ದ 6 ಕಲ್ಲಿನ ಬಾನೆಗಳಲ್ಲಿ ದ್ರಾಕ್ಷಾರಸವು ತುಂಬಿ ಹೊರಸೂಸುವಂತೆ ಮಾಡಿದನು. ದೇವಮಗುವೆ, ದೇವ ಸಮ್ಮುಖದಲ್ಲಿ ನಿನ್ನ ಹೃದಯವೆಂಬ ಪಾತ್ರೆಯನ್ನು ತೆರೆದಿಟ್ಟರೆ ಆ ಅಂತ್ಯ ದಿನಗಳಲ್ಲಿ ಆತನು ತನ್ನ ಕೃಪೆಯನ್ನು ನಿನ್ನ ಮೇಲೆ ಸುರಿಸುತ್ತಾನೆ. ಇದು ಅಂತ್ಯಕಾಲವಾದದ್ದರಿಂದ ಕರ್ತನು ಅನೇಕ ದೇವ ಸೇವಕರನ್ನು ಎಬ್ಬಿಸುತ್ತಾನೆ. ಕರ್ತನನ್ನು ಪ್ರೀತಿಸುವವರನ್ನು ಎಬ್ಬಿಸುತ್ತಾನೆ. ಹಿಂಗಾರು ಮಳೆ ಸುರಿಸಲ್ಪಡುವ ಈ ಕಾಲದಲ್ಲಿ ಅನೇಕರು ಉದಾಸೀನದಿಂದ ಜೀವಿಸಿ ಆಶೀರ್ವಾದವಿಲ್ಲದೆ ಜೀವಿಸುತ್ತಿದ್ದಾರೆ. ತಮ್ಮ ಅವಿಶ್ವಾಸದಿಂದ ಕರ್ತನ ನಾಮವನ್ನು ಅಪಕೀರ್ತಿಗೆ ಗುರಿಪಡಿಸುತ್ತಿದ್ದಾರೆ. ದೇವಮಗುವೆ, ನಿನ್ನ ಪಾತ್ರೆಯನ್ನು ಮಗುಚಿ ಬಿಡಬೇಡ. ದೇವರ ಆಶೀರ್ವಾದವು ನಿನ್ನ ಮೇಲೆ ಸುರಿಸಲ್ಪಡುವ ಹಾಗೆ ಅದನ್ನು ಮುಚ್ಚಿಟ್ಟುಕೊಳ್ಳಬೇಕು. ನಿನ್ನ ಹೃದಯವೆಂಬ ಪಾತ್ರೆಯು ಯಾವಾಗಲೂ ಪರಲೋಕಕ್ಕೆ ನೇರವಾಗಿ ತೆರೆದಿಟ್ಟಿರಲಿ. ಪರಲೋಕದ ಮಹಿಮೆಯಾದ ಆಶೀರ್ವಾದಗಳು ಯಾವಾಗಲೂ ನಿನ್ನ ಹೃದಯವೆಂಬ ಪಾತ್ರೆಯನ್ನು ತುಂಬಿಸುತ್ತಲೇ ಇರಲಿ. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಯೋಚಿಸು. ಅವನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿ ಮುಗಿಸುವಿ ಎಂದು ವಿಲಿಯಂ ಕೇರಿ ಮೊರೆಯಿಟ್ಟರು. ಆದರೆ ಅವುಗಳನ್ನು ಹಿಡಿಯಲು ನೀನು ಯಾವ ಯೋಜನೆಯನ್ನು ಹಾಕಿರುವೆ ಎನ್ನುವುದೇ ಪ್ರಶ್ನೆ. ಬರೀ ಬಲದಿಂದ ಮಾತ್ರ ಮೀನನ್ನು ಹಿಡಿಯಲು ಪ್ರಯತ್ನಿಸಿದರೆ ಒಂದೊಂದಾಗಿ ಮಾತ್ರ ಹಿಡಿಯುವಿರಿ. ಬಲೆಯನ್ನು ಬೀಸಿದರೆ 100 ಮೀನುಗಳನ್ನು ಹಿಡಿಯಲು ಸಾಧ್ಯವಾಗುತ್ತದೆ. ವಿದ್ಯುತ್ ಚಾಲಿತ ಯಂತ್ರಗಳ ಹಡಗಿನಲ್ಲಿ ಕುಳಿತು ಬಲೆ ಬೀಸಿದರೆ ಇನ್ನೂ ಹೇರಳವಾದ ಮೀನುಗಳನ್ನು ನೀನು ಹಿಡಿಯಬಹುದು. ದೊಡ್ಡ ಮೀನು ಹಿಡಿಯುವ ಹಡಗಿನಲ್ಲಿ ಹೋದರೆ ಲಕ್ಷಗಟ್ಟಲೆ ಮೀನುಗಳನ್ನು ನಿನ್ನಿಂದ ಹಿಡಿಯಲು ಸಾಧ್ಯವಾಗುತ್ತದೆ. ಈ ಮೀನುಗಳು ಆತ್ಮಗಳೇ. ಹಡಗುಗಳ ಮೂಲಕ ಮೀನುಗಳನ್ನು ಹಿಡಿಯುತ್ತಿದ್ದ ಶಿಷ್ಯರುಗಳನ್ನು ಕ್ರಿಸ್ತನು ಕರೆದಾಗ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುವೆನು ಎಂದನು. ಇಂದು ನಮ್ಮ ದೇಶದಲ್ಲಿ 80 ಕೋಟಿ ಆತ್ಮಗಳಿವೆ. ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿದ ಕರ್ತನು ಅಷ್ಟು ಜನರನ್ನು ಇಂದು ನಮ್ಮ ಕೈಗಳಲ್ಲಿ ಕೊಟ್ಟಿರುತ್ತಾನೆ. ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿ ಬಹಳ ದೊಡ್ಡದು. ಇನ್ನೂ ಸಮಯವಿಲ್ಲ. ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ. ಗಾಳ ಹಾಕಿ ಒಂದೊಂದೇ ಮೀನುಗಳನ್ನು ಹಿಡಿಯಲು ಸಮಯವಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ನಾವು ಆತ್ಮಗಳನ್ನು ಕರ್ತನ ಬಳಿಗೆ ನಡೆಸುವವರಾಗಬೇಕು. ದೇವಮಗುವೆ, ನಿನ್ನ ಜೀವಿತದ ಉದ್ದೇಶವೇನು? ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡಲು ನೀನು ಹಾಕಿಕೊಂಡಿರುವ ಯೋಜನೆಗಳೇನು? ನಿನ್ನ ಜೀವಿತದ ಉದ್ದೇಶಗಳೇನು? ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ನಿನ್ನನ್ನು ಪರೀಕ್ಷಿಸಿಕೊಳ್ಳುವೆಯಾ? ನನಗೆ ಸಾಧ್ಯವಿಲ್ಲ ಎಂದು ಹೇಳಬೇಡ. ನಿನ್ನ ಕೈಯಲ್ಲಿ ಸಾಧ್ಯವಾಗದೇ ಇರುವುದನ್ನು ಸಾಧ್ಯ ಮಾಡುವುದಕ್ಕಾಗಿಯೇ ಕರ್ತನು ನಿನಗೆ ಸಹಾಯಕನೆಂದು ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಿರುತ್ತಾನಲ್ಲ. ಆತ್ಮನ ಬಲದಿಂದಲೂ ದೇವರ ಶಕ್ತಿಯಿಂದಲೂ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಹೌದು, ನೀನು ಅಭಿವೃದ್ಧಿ ಹೊಂದುವಿ. ನಿನಗೆ ಲಕ್ಷಗಟ್ಟಲೆ ಆತ್ಮಗಳನ್ನು ಕೊಡಲು ಕರ್ತನು ಶಕ್ತನಾಗಿರುತ್ತಾನೆ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ನಡೆದು ಬರುತ್ತಿರುವಾಗ ಅವರೇ ಓಡಿ ಓಡಿ ಲಾವಕ್ಕಿಗಳನ್ನು ಹಿಡಿಯುವುದಾದರೆ ಎಷ್ಟು ಲಾವಕ್ಕಿಗಳನ್ನು ಹಿಡಿಯಲು ಸಾಧ್ಯವಾಗುತ್ತಿತ್ತು? 1-2 ಹಕ್ಕಿಗಳನ್ನು ಹಿಡಿಯುವುದರಲ್ಲಿ ಅವರು ಸೋತು ಹೋಗುತ್ತಿದ್ದರು. ಅರಣ್ಯದಲ್ಲಿ ಲಾವಕ್ಕಿಗಳು ಸಿಗುವುದು ಕಷ್ಟವೇ? ಹಾಗೆ ಸಿಕ್ಕಿದರೂ ಅದನ್ನು ಹಿಡಿಯುವುದು ಸಹ ಕಷ್ಟಕರವಾದದ್ದು. ಆದರೆ
ಇಸ್ರಾಯೇಲ್ ಜನರಿಗೆ ಸಹಾಯಕನಾಗಿ ನಿಂತ ಕರ್ತನು ಅವರ ಪಾಳೆಯದಲ್ಲಿಯೇ ಲಾವಕ್ಕಿಗಳು ಬಂದು ಬೀಳುವಂತೆ ಮಾಡಿದನಲ್ಲ. ಅವರು ಯಾವ ಕಷ್ಟವೂ ಇಲ್ಲದೆ, ಸ್ವಂತ ಪ್ರಯತ್ನವೂ ಇಲ್ಲದೆ ಲಾವಕ್ಕಿಗಳನ್ನು ಹಿಡಿದರು. ದೇವಮಗುವೆ, ಆತ್ಮಗಳನ್ನು ಹಿಡಿಯಲು ನಿನ್ನ ಸ್ವಂತ ಜ್ಞಾನದಿಂದಲೂ ಬಲದಿಂದಲೂ ಸಾಧ್ಯವಿಲ್ಲದೆ, ನಿನ್ನ ಸ್ವಂತ ಶಕ್ತಿಯಿಂದಲೂ ಪ್ರಯತ್ನದಿಂದಲೂ ನೀನಾಗಿ ನೀನೇ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಆದರೆ ನಿನ್ನನ್ನು ಅಭಿವೃದ್ಧಿಪಡಿಸಲು ಕರ್ತನು ನಿನ್ನ ಪಕ್ಕದಲ್ಲಿದ್ದಾನೆ. ಅವನು ಹೇರಳವಾದ ಆತ್ಮಗಳನ್ನು ನಿನ್ನನ್ನು ಹುಡುಕಿ ಬರುವಂತೆ ಕೃಪೆ ಕೊಡುತ್ತಾನೆ. ಆತ್ಮಗಳನ್ನು ನೀನಿರುವಲ್ಲಿಗೆ ಬಂದು ಬೀಳುವಂತೆ ಮಾಡುತ್ತಾನೆ. ದೇವಮಗುವೆ, ಕರ್ತನು ನಿನಗೆ ವಾಗ್ದಾನವಾಗಿ ಯೆಶಾಯನು ಅಧ್ಯಾಯ 60 ವಚನ 4-5 ಈ ವಾಕ್ಯಗಳನ್ನು ಕೊಡುತ್ತಾನೆ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿರುತ್ತಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಿದ್ದಾರೆ, ಹೆಣ್ಣು ಮಕ್ಕಳು ಕಂಕೂಳಿನಲ್ಲಿ ಕುಳಿತು ಬರುತ್ತಾರೆ, ಏಕೆಂದರೆ ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ದೇವಮಗುವೆ, ಈ ವಾಗ್ದಾನವನ್ನು ಸ್ವಲ್ಪ ಧ್ಯಾನಿಸಿ ನೋಡು. ಈ ವಾಗ್ದಾನದ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿ ಇದನ್ನು ನಿನಗೆ ಸ್ವಂತ ಮಾಡಿಕೊಳ್ಳುವೆಯಾ? ಸಮುದ್ರ ತೀರದಲ್ಲಿ ನಡೆಸುವ ಹೇರಳವಾದ ಕೂಟವು ನಿನಗೆ ಸ್ವಂತವಾಗುವುದು ಎಂದು ಕರ್ತನು ಎಷ್ಟು ಸುಂದರವಾಗಿ ವಾಗ್ದಾನ ಮಾಡಿದ್ದಾನೆ. ಒಬ್ಬ ಬಡ ಸಹೋದರಿ ನನಗೆ ಗೊತ್ತು. ವಿವಾಹವಾಗಿ ಕೆಲವು ದಿನಗಳಲ್ಲಿಯೇ ಅವಳ ಪತಿ ತೀರಿ ಹೋದನು. ಅವರಿಗೆ ಒಂದು ಹೆಣ್ಣು ಮಗುವಿತ್ತು. ಅವರ ಸುತ್ತಲೂ ಶ್ರಮ ಸಂಕಟಗಳೇ ಇದ್ದಿತ್ತು. ಆದರೆ ದೇವರು ಅವರ ಕೈ ಬಿಡಲಿಲ್ಲ. ಆಕೆ ಸೋತು ಹೋಗಲಿಲ್ಲ. ಹಗಲಿರುಳು ದೇವರ ಸನ್ನಿಧಾನದಲ್ಲಿ ಕುಳಿತು ಭಾರದ ಹೃದಯದಿಂದ ಪ್ರಾರ್ಥಿಸಿದಳು. ಮನೆಗೆ ಬರುವ ಹಾಲಿನವರು ತರಕಾರಿಯವನು ಇವರನ್ನು ಕರ್ತನಿಗಾಗಿ ಗೆದ್ದುಕೊಂಡರು. ಕರ್ತನು ಅವರಿಗೆ ವಿಶೇಷವಾದ ದೀರ್ಘ ದರ್ಶನ ವರವನ್ನು ಅನುಗ್ರಹಿಸಿದನು. ಹೇರಳವಾದ ಸಹೋದರಿಯರು ಅವರ ಬಳಿ ಬಂದು ಪ್ರಾರ್ಥಿಸುತ್ತಾ ಇದ್ದರು, ಸಂತೈಸಿಕೊಂಡು ಹೋಗುತ್ತಿದ್ದರು. ಅವರ ಚಿಕ್ಕ ಮಗು ಬೆಳೆಯಿತು, ವಿದ್ಯಾಭ್ಯಾಸ ಮಾಡಿ ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡಿತು. ಅವರ ಮಗಳನ್ನು ವಿವಾಹವಾಗಲು ಒಬ್ಬ ವಕೀಲರು ಮುಂದೆ ಬಂದರು. ಆ ವಿಧವೆ ತಾಯಿಯ ಪ್ರಾರ್ಥನೆಯಿಂದ ಆ ವಕೀಲರು ರಕ್ಷಣೆ ಹೊಂದಿದರು. ಅವರ ಮನೆಗೆ ಬರುವ 100 ಮಕ್ಕಳು ರಕ್ಷಣೆ ಹೊಂದಿದರು. ಅವರ ಉದ್ಯೋಗವು ಎಡಬಲಗಡೆಗಳಲ್ಲಿ ಹೆಚ್ಚಿಕೊಂಡು ಅಭಿವೃದ್ಧಿ ಹೊಂದಿತು. ಕರ್ತನು ನಿನ್ನನ್ನು ಆಶೀರ್ವದಿಸಿ ಆತ್ಮನ ವರಗಳನ್ನು ತರಲು ಚಿತ್ತವುಳ್ಳವನಾಗಿರುತ್ತಾನೆ. ಅನೇಕ ಸೇವಕರುಗಳು ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥಿಸದೆ ಆ ಸಮಯದಲ್ಲಿ ಮನೆಗಳನ್ನು ಸಂಧಿಸಿ ಹುಟ್ಟಿದ ಹಬ್ಬಗಳನ್ನು ಆಚರಿಸುವುದರಲ್ಲಿಯೇ ಸಮಯಗಳನ್ನು ಕರೆಯುತ್ತಾರೆ. ಆತ್ಮನ ವರಗಳನ್ನು, ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾರೆ, ಕೃಪೆಯನ್ನು ಕಳೆದುಕೊಳ್ಳುತ್ತಾರೆ. ಮನೆ ಮನೆಗಳಿಗೆ ಹೋಗಿ ಆತ್ಮಗಳನ್ನು ಆದಾಯ ಮಾಡುವುದಕ್ಕಿಂತಲೂ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಭಾರವಾಗಿ ಪ್ರಾರ್ಥಿಸಿದರೆ ಕರ್ತನು ಆತ್ಮನ ವರಗಳನ್ನು ಅತ್ಯಧಿಕವಾಗಿ ಸುರಿಸುವನು. ಮಾತ್ರವಲ್ಲ, ಆತ್ಮಗಳು ಮನೆಯಲ್ಲಿಯೇ ಬಂದು ಗುಂಪಾಗಿ ಕೂಡುವಂತೆ ಮಾಡುವನು. ಹೌದು, ಆತ್ಮಗಳನ್ನು ನಿನ್ನನ್ನು ಹುಡುಕಿ ಓಡಿ ಬರುತ್ತವೆ. ಯೆಶಾಯ ಅಧ್ಯಾಯ 55 ವಚನ 5 ಓದಿ ನೋಡಿರಿ. ಕರ್ತನು ಹೇಳುತ್ತಾನೆ, ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವಿ. ಇಸ್ರಾಯೇಲಿನ ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು. ದೇವಮಗುವೆ, ಬಲಪಕ್ಕದಲ್ಲಿಯೂ ಎಡಪಕ್ಕದಲ್ಲಿಯೂ ಹಬ್ಬಿಕೊಂಡು ನೀನು ಅಭಿವೃದ್ಧಿ ಹೊಂದುವಿ. ಆತ್ಮಗಳನ್ನು ಬಹು ವೇಗವಾಗಿ ಕರ್ತನಿಗಾಗಿ ಗೆದ್ದುಕೊಳ್ಳುವಿ. ಮಾರ್ಗ ಒಂದೇ, ಪರಲೋಕಕ್ಕೆ ಹೋಗುವ ಮಾರ್ಗವೂ ಒಂದೇ. ಅಲ್ಲಿಗೆ ನೀನು ಹೋಗುತ್ತೀಯೋ? ಒಂಟಿಯಾಗಿ ನಡೆದುಕೊಂಡು ಹೋಗಬಹುದು. ಒಂದು ವೇಳೆ ಸೈಕಲಿನಲ್ಲಿ ಇನ್ನೊಂದು ವ್ಯಕ್ತಿಯನ್ನು ಕೂರಿಸಿಕೊಂಡು ಹೋಗಬಹುದು. ಆಟೋದಲ್ಲಿ 3 ಮಂದಿ ಹೋಗಬಹುದು. ಕಾರೋ, ಬಸ್ಸೋ, ವ್ಯಾನೋ ಆದರೆ ಇನ್ನೂ ಅಧಿಕವಾದ ಜನರನ್ನು ಕರೆದುಕೊಂಡೇ ಹೋಗಬಹುದು. ರೈಲಿನಲ್ಲಿ ಹೋದರೆ 500ಕ್ಕೂ ಮೇಲ್ಪಟ್ಟ ಜನರನ್ನು ಕರೆದುಕೊಂಡು ಹೋಗಬಹುದು. ನೀನು ಎಷ್ಟು ಜನರನ್ನು, ಎಷ್ಟು ಆತ್ಮಗಳನ್ನು ಕರ್ತನ ಬರೋಣದಲ್ಲಿ ಕರೆದುಕೊಂಡು ಹೋಗಲು ತೀರ್ಮಾನಿಸಿರುವಿ? ನಾನು ಬೀದಿಗಳಲ್ಲಿ ಪ್ರಸಂಗಿಸಲು ಹೋಗುವಾಗ ಸಹೋದರರಾದ ರಾಧಾಕೃಷ್ಣನೆನ್ನುವವರು ನನ್ನ ಜೊತೆಯಲ್ಲಿ ಬರುತ್ತಿದ್ದರು. ಅವರು ಯಾವಾಗ ಪ್ರಾರ್ಥಿಸಿದರು, ದೇವರೇ ನನಗೆ ಲಕ್ಷಗಟ್ಟಲೆ ಆತ್ಮಗಳನ್ನು ಕೊಡು ಎಂದು ಪ್ರಾರ್ಥಿಸಿದ ನಂತರನೇ ನನ್ನ ಜೊತೆಯಲ್ಲಿ ಬರುತ್ತಿದ್ದನು. ಪರಲೋಕಕ್ಕೆ ಮಾರ್ಗ ತೋರಿಸುವ ನಾವು ಕಡೆ ಪಕ್ಷ ಆತ್ಮಗಳನ್ನಾದರೂ ಬರೋಣದಲ್ಲಿ ಎದುರುಗೊಳ್ಳುವರಾಗಿರಬಾರದೆ? ಕರ್ತನ ಸೇನಾಧಿಪತಿಗಳಾಗಿ ಎದ್ದು ಆತನ ಬರೋಣವನ್ನು ನಿರೀಕ್ಷಿಸಿ ಹೋಗಬೇಕು. ಲಕ್ಷಗಟ್ಟಲೆ ಆತ್ಮಗಳು ಕರ್ತನ ರಾಜ್ಯದಲ್ಲಿ ಪಾಲುಗಾರರಾಗಬೇಕು. ಯಾವಾಗಲೂ ದುಃಖದ ಮುಖವುಳ್ಳವರಾಗಿ ಒಂದು ಆತ್ಮವನ್ನಾದರೂ ರಕ್ಷಿಸದೆ ನಾಚಿಕೆಯಿಂದ, ದೇವರೇ ಬರಿಗೈಯಿಂದ ನಿನ್ನನ್ನು ಎದುರುಗೊಳ್ಳುವೇನಲ್ಲ ಎಂದು ಸೋತು ಹೋಗಬೇಡ. ಮರಗಳನ್ನು ನೋಡು, ಗಿಡ ಕೊಂಬೆಗಳನ್ನು ನೋಡು, ಅವು ಎಷ್ಟರ ಮಟ್ಟಿಗೆ ಫಲಗಳನ್ನು ಬಿಡುತ್ತದೆ. ಉದಾಹರಣೆಗಾಗಿ ಒಂದು ಸಾಸಿವೆ ಕಾಳನ್ನು ತೆಗೆದುಕೋ. ಅದು ಎಷ್ಟು ಚಿಕ್ಕದು, ಆದರೆ ಆ ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮಹಿಮೆಯಾದ ಉದ್ದೇಶಗಳು ಅಡಗಿವೆ.
ವಿಶಾಲವಾಗಿ ಬೆಳೆದು ಫಲ ಕೊಡಬೇಕೆಂಬ ಉದ್ದೇಶವೂ ಇದೆ. ಆ ಹುಮ್ಮನಸ್ಸು ನಿನಗೆ ಇಲ್ಲವೇ? ಯೇಸು ಸಾಸಿವೆ ಕಾಳನ್ನು ಕುರಿತು ಮಾತನಾಡುವಾಗ, ಅದು ಭೂಮಿಯಲ್ಲಿ ಬಿತ್ತಲ್ಪಡುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಬೆಳೆದು ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು. ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 12 ವಚನ 16. ಜೀವವುಳ್ಳ ಎಲ್ಲವೂ ಬೆಳೆದು ವೃದ್ಧಿಯಾಗುತ್ತದೆ. ಒಂದೊಂದು ಮರವು, ಗಿಡವು, ಬಳ್ಳಿಯು ಸಾವಿರಾರು ಫಲಗಳನ್ನು ಉತ್ಪತ್ತಿ ಮಾಡಿ ಹೇರಳವಾಗಿ ಫಲ ಕೊಡುತ್ತದೆ. ದೇವಮಗುವೆ, ನೀನು ಹೆಚ್ಚಿನ ಫಲ ಕೊಡಬಾರದೆ? ಕರ್ತನು ಹೇಳಿದಂತೆ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಆದುದರಿಂದಲೇ ನಿನ್ನ ಹೃದಯದ ಆಲೋಚನೆಗಳು ವಿಶಾಲವಾಗಲಿ, ದರ್ಶನಗಳು ಹೆಚ್ಚಲಿ. ನೀನು ವೃದ್ಧಿಯಾಗಬೇಕಾದರೆ ಕರ್ತನು ನಿನಗೆ ಮಾಡಿರುವ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದುಕೋ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಶಾಯ ಅಧ್ಯಾಯ 60 ವಚನ 21. ನಿನ್ನನ್ನು ಆಶೀರ್ವದಿಸಲು ಕರ್ತನು ಇಷ್ಟಪಡುತ್ತಾನೆ. ನಿನ್ನನ್ನು ಅಭಿವೃದ್ಧಿಪಡಿಸಲು ಆತನು ಶಕ್ತನಾಗಿರುತ್ತಾನೆ. ಪರಲೋಕದ ದೇವರನ್ನು ದೃಷ್ಟಿಸಿ ನೋಡು. ಆತನ ಪ್ರಭಾವದ ಶಕ್ತಿಯುತವಾದ ಐಶ್ವರ್ಯವನ್ನು ನೋಡು. ನಿನ್ನನ್ನು ಎಷ್ಟು ಅಭಿವೃದ್ಧಿಪಡಿಸುವುದರಲ್ಲಿ ಆತನ ಕೃಪೆಯುಳ್ಳವನಾಗಿರುತ್ತಾನೆ. ಕೆಲವರು ಅಭಿವೃದ್ಧಿ ಹೊಂದಬೇಕೆಂದು ಆಶಿಸುವುದೇ ಇಲ್ಲ, ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡುವುದಿಲ್ಲ. ಕರ್ತನ ಬಳಿ ಹೇಳುವುದೂ ಇಲ್ಲ. ಯೇಸು ಹೇಳುತ್ತಾನೆ, ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 24. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 14 ವಚನ 13-14. ದೇವಮಗುವೆ, ತಿರುಗಿ ಕರ್ತನ ವಾಗ್ದಾನವನ್ನು ಯೆಶಾಯನು ಬರೆದ ಸುವಾರ್ತೆ ಅಧ್ಯಾಯ 54 ವಚನ 2-3 ಓದಿ ನೋಡಿರಿ. ದೇವರ ಸನ್ನಿಧಾನದಲ್ಲಿ ಕುಳಿತು ಅದನ್ನು ಧ್ಯಾನಿಸಿ ನೋಡು. ನೀನು ಮಾಡಬೇಕಾದ 4 ಕಾರ್ಯಗಳನ್ನು ದೇವರು ಅದರಲ್ಲಿ ತಿಳಿಸುತ್ತಾನೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನು ಉದ್ದ ಮಾಡು, ಗೂಟಗಳನ್ನು ಬಲಪಡಿಸು. ದೇವಮಗುವೆ, ನೀನು ಈ 4 ಕಾರ್ಯಗಳನ್ನು ಮಾಡುವಿ, ನಿಶ್ಚಯವಾಗಿಯೂ ನಿನ್ನ ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಇಗೋ, ನಿನ್ನನ್ನು ಆಶೀರ್ವದಿಸುವ ಕರ್ತನು ನಿನ್ನ ಪಕ್ಕದಲ್ಲಿಯೇ ನಿಂತಿದ್ದಾನೆ. ಆಮೆನ್.